ಚಿಂಚೋಳಿಯಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ಮುಸ್ಲಿಂ ಅಭಿವೃದ್ಧಿ ಸಮಿತಿ ವತಿಯಿಂದ ಚಂದಾಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ಹಣ್ಣು ಹಂಪಲ ವಿತರಣೆ ಮತ್ತು ಸಸಿ ನೆಡುವ ಕಾರ್ಯಕ್ರಮ, ರಕ್ತದಾನ ಶಿಬಿರ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದೇ ವೇಳೆಯಲ್ಲಿ ನರನಾಳದ ಶ್ರೀಗಳಾದ ಶಿವಕುಮಾರ ಸ್ವಾಮೀಜಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ನೋಡಿದಾಗ ನಿಜವಾಗ್ಲೂ ಬಹಳಷ್ಟು ಸಂತೋಷ. ಈ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಮಾಜದ ಬರುವರೆ ಸಮಾಜದ ಬಹುಶಃ 12ನೇ ಶತಮಾನದಲ್ಲಿ ಬಸವಣ್ಣನವರು 50 ವರ್ಷದಲ್ಲಿ ಇಡೀ ನಮ್ಮ ಎಲ್ಲ ಸಮಾಜದ ಸಮುದಾಯಗಳನ್ನು ನಾವೆಲ್ಲರೂ ಒಂದೇ ಇರುವಂತಹ ಭಾವನೆಯನ್ನು ಬಹಳಷ್ಟು ಸುಂದರವಾಗಿ ತಿಳಿಸಿದ್ದಾರೆ. ಇವನ ಎಲ್ಲರೂ ಒಂದೇಯಾಗಿ ಜೀವನವನ್ನು ಸಾಗಿಸಿಕೊಳ್ಳೋ ಹೋಗೋಣ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿ ಇಡೀ ಸಮಾಜವನ್ನು ಕಟ್ಟುವಂಥ ಇಸ್ಲಾಂ ಸಮಾಜವನ್ನು ಕಟ್ಟುವಂಥ ವ್ಯಕ್ತಿತ್ವ ಶಕ್ತಿಯನ್ನು ಹೊಂದಿರತಕ್ಕಂಥವರು ಮೊಹಮ್ಮದ್ ಬೇಗಂರವರು ಜನ್ಮವನ್ನು ತಾಳುವಂಥ ಸಮಯದಲ್ಲಿ ನದಿ ಹೋಗಿದ್ರು. ತಾಯಿಯ ಆಶ್ರಯದಿಂದ ಕಳೆದಂತ ಮೊಹಮ್ಮದ್ ಬೇಗಂರವರು ಬಹುಶಃ ಇವತ್ತಿನ ಜಮಾನದಲ್ಲಿ ಎಲ್ಲವನ್ನ ತಂದೆ ತಾಯಿ ಮತ್ತು ಬಲಗಾರರು ಆಸ್ತಿ ಅನ್ನೋದು ಇರುವಂತ ಸಮಯದಲ್ಲಿ ನಾವು ಏನನ್ನ ಸಾಧನೆ ಮಾಡಲಾಗದೆ ಸುಮಾರು ಸಾವಿರಾರು ವರ್ಷದಿಂದ ಭೂಮಿ ಕಷ್ಟದ ಸಮಯಗಳನ್ನು ಅನುಭವಿಸಿ ಸುಮಾರು 40 ವರ್ಷಗಳ ಪರ್ಯಂತರವಾಗಿ ಸಾಧನೆ ಮತ್ತು ಅನೇಕ ವ್ಯವಸ್ಥೆಗಳನ್ನು ನೋಡಿ ಅವರ ಜೀವನಾವಧಿಯು 60 ವರ್ಷವಾದರೂ ಕೂಡ ಸುಮಾರು ಸಾವಿರಾರು ವರ್ಷಗಳನ್ನು ಇರುವಂತಹ ಒಂದು ವ್ಯವಸ್ಥೆ ಸಮುದಾಯವನ್ನು ಕಟ್ಟಿರ್ತಕ್ಕಂಥ ಏಕೈಕ ನಾಯಕ ಒಂದು ವ್ಯಕ್ತಿತ್ವವನ್ನು ಬಹಳಷ್ಟು ಸುಂದರವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಈ ವ್ಯವಸ್ಥೆಯಲ್ಲಿ ನಾವು ಒಂದಾಗಿ ಪಾಲ್ಗೊಳ್ಳುವಂತಹ ರೀತಿಯ ಸಮಾಜದ ಒಂದು ಕಾರ್ಯಕ್ರಮ ಯಾವುದಾದ್ರೂ ಇದ್ದರೆ ಅದು ಈ ನಮ್ಮ ಈ ಕಾರ್ಯಕ್ರಮವನ್ನು ಹೇಳಬೇಕಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಕೂಡಿಕೊಂಡು ಒಳ್ಳೆಯ ಸಮಾಜದ ನಿರ್ಮಾಣವನ್ನು ಮಾಡೋಣ. ನಾವು ಎಲ್ಲರೂ ಒಂದಾಗಿರೋಣ ಈ ಕಾರ್ಯಕ್ರಮದಲ್ಲಿ ಈ ಸಂದರ್ಭದಲ್ಲಿ ಚಂದಾಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ಹಣ್ಣು ಹಂಪಲ ವಿತರಣೆ ಮತ್ತು ಸಸಿ ನೆಡುವ ಕಾರ್ಯಕ್ರಮ, ರಕ್ತದಾನ ಶಿಬಿರ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ, ನಿವೃತ್ತ ಸರ್ಕಾರಿ ನೌಕರರಿಗೆ ಸನ್ಮಾನ ಸಮಾರಂಭ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಚಿಂಚೋಳಿಯ ಬಡಿ ದರ್ಗಾದ ಸಾಹೇಬ್ ಸೈಯದ್ ಅಕ್ಬರ್ ಹುಸೇನಿ, ತಾಲೂಕಾ ಮುಸ್ಲಿಂ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಮಸ್ತಾನ್ ಅಲಿ ಪಟೇದಾರ್, ಪುರಸಭೆ ಅಧ್ಯಕ್ಷರಾದ ಆನಂದ್ ಟೈಗರ್, ಪುರಸಭೆ ಉಪಾಧ್ಯಕ್ಷರಾದ ಸುಲ್ತಾನ್ ಬೇಗಂ, ಸೈಯದ್ ಖಲೀಲ್ ಪಟೇಲ್, ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಮೊಹಮ್ಮದ್ ಗಫರ್, ಡಾಕ್ಟರ್ ಸಂತೋಷ್ ಪಾಟೀಲ್, ಮುಸ್ಲಿಂ ಸಮಾಜದ ಮುಖಂಡರಾದ ಕೆಎಂ ಬಾರಿ, ಅಬ್ದುಲ್ ಬಾಜಿದ್, ಅನ್ವರ್ ಖತೀಬ್, ಮೆಹಬೂಬ್ ಪಟೇಲ್, ಮತೀನ್ ಸೌದಾಗರ್, ಸೈಯದ್ ಶಬೀರ್, ಅಬ್ದುಲ್ ರಾವ್ ಸೇರಿದಂತೆ ವಿವಿಧ ಸಮಾಜದ ಅಧ್ಯಕ್ಷರುಗಳು ಮತ್ತು ಮುಸ್ಲಿಂ ಸಮಾಜದ ಬಾಂಧವರು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು.
ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.